ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜ್ಯ ರಾಜಕಾರಣದ ಒಂದು ರಾಜಕೀಯ ವಿಶ್ಲೇಷಣೆಯನ್ನು ಕುರಿತು ಚರ್ಚಿಸೋಣ. ಇತ್ತೀಚೆಗೆ ಅಂದರೆ ನಮ್ಮ ವಿಧಾನಸಭೆ ಸದನದಲ್ಲೇ ಒಂದು ಪ್ರಮುಖ ವಿಚಾರ ಸ್ಫೋಟ ಆಯಿತು. ಏನಪ್ಪ ವಿಚಾರ? ಹನಿ ಟ್ರಾಪ್. ಈ ಹನಿ ಟ್ರಾಪ್ನ ವಿಚಾರ ಸ್ಫೋಟ ಆಗಿ, ಸದನದಲ್ಲೇ ಸ್ಫೋಟ ಆಗಿ, ಮಾಧ್ಯಮಗಳಲ್ಲಿ ದೇಶಾದ್ಯಂತ ಸುದ್ದಿಗಳು ಬಿತ್ತರಾಯಿತು. ಒಂದೇ ಮಾತಲ್ಲಿ ಹೇಳುವುದೇ ಆದರೆ, ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಅದರದೇ ಆದಂಥ ಇತಿಹಾಸ ಇದೆ. ಕರ್ನಾಟಕ ವಿಧಾನಸಭೆ ಅತಿರಥ ಮಹಾರಥರು ಈ ಸದನದ ಒಳಗಡೆ ಇದ್ದರು. ಅದೇ ರೀತಿ ಈ ಸದನದಲ್ಲಿ ದೊಡ್ಡ ದೊಡ್ಡ ಮೇಧಾವಿಗಳು ಉಪಸ್ಥಿತಿಯಿಂದ ಈ ಸದನಕ್ಕೆ ತನ್ನದೇ ಆದ ಗೌರವ ಘನತೆ ಇದೆ. ಅಂಥವುದರಲ್ಲಿ ಇವತ್ತು ರಾಜ್ಯ ರಾಜಕಾರಣ ಎತ್ತ ಸಾಗುತ್ತಿದೆ. ಈ ರಾಜಕಾರಣಿಗಳು ಅಂದರೆ ಎಲ್ಲ ರಾಜಕಾರಣಿಗಳಲ್ಲ, ಕೆಲವು ರಾಜಕಾರಣಿಗಳು ಈ ರಾಜ್ಯದ ಜನತೆಗೆ ಹಾಗೂ ರಾಷ್ಟ್ರದ ಜನತೆಗೆ ಯಾವ ಸಂದೇಶವನ್ನು ಕಳಿಸ್ತಾ ಇದ್ದಾರೆ? ತನ್ನದೇ ಆದಂತಹ ಸಂಸ್ಕೃತಿಯನ್ನು ಹೊಂದಿದಂತಹ ಕನ್ನಡ ನಾಡು, ತನ್ನದೇ ಆದಂತಹ ಹಲವಾರು ವೈಶಿಷ್ಟ್ಯಗಳಿಗೆ ಹೆಸರಾಗಿರ್ತಕ್ಕಂಥ ನಮ್ಮ ರಾಜ್ಯಕ್ಕೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅದರದೇ ಆದಂತಹ ಗೌರವವಿತ್ತು. ರಾಜಕಾರಣಕ್ಕೆ ಈ ಸದನದಲ್ಲಿ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು, ಜೆ ಎಚ್ ಪಟೇಲ್ರವರು, ರಾಮಕೃಷ್ಣ ಹೆಗಡೆಯವರು, ಎಸ್ ಎಂ ಕೃಷ್ಣರವರು, ಯಡಿಯೂರಪ್ಪನವರು, ಸಿದ್ದರಾಮಯ್ಯನಂಥವರು, ಅದೇ ರೀತಿ ಹಿಂದೆ ಹೋದ ಕಡಿದಾಳು ಮಂಜುನಪ್ಪನಂಥವರು, ಇನ್ನೂ ಹಲವಾರು ಶಾಂತವೇರಿ ಗೋಪಾಲಗೌಡರು, ಇಂಥ ಅತಿರಥ ಮಹಾರಥರು ಈ ಸದನದ ಒಳಗಡೆ ತಮ್ಮ ಕೆಲಸವನ್ನು, ತಮ್ಮದೇ ಆದ ಕೊಡುಗೆಯನ್ನು ನೀಡಿರ್ತಕ್ಕಂಥ ಇಂಥ ಒಂದು ರಾಜ್ಯದಲ್ಲಿ ಇವತ್ತು ಹನಿ ಟ್ರಾಪ್ ವಿಚಾರ ಸ್ಫೋಟಗೊಂಡಿದೆ. ಕರ್ನಾಟಕ ರಾಜ್ಯ ರಾಜಕಾರಣ ಇತ್ತೀಚಿನ ದಿನಗಳಲ್ಲಿ ಕುಲುಗಿಟ್ಟೋಗಿದೆ ಅಂತ ಹೇಳ್ಬೋದು. ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾದ್ರೆ, ಈ ಚಿಕ್ಕ ಮಕ್ಕಳು ಆಟ ಆಡುವ ರೀತಿ ಈ ರೀತಿಯ ವರ್ತನೆ ಎಷ್ಟು ಸರಿ? ಹನಿ ಟ್ರಾಪ್ ಅಂದರೆ ಏನು? ಹನಿ ಟ್ರಾಪ್ನಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ? ಈ ಹನಿ ಟ್ರಾಪ್ನ ಒಂದು ಸಂದೇಶ ಇವತ್ತಿನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಯುವ ಜನತೆಗೆ ಯಾವ ರೀತಿ ಸಂದೇಶ ಹೋಗುತ್ತದೆ? ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರು, ಘನತೆವೆತ್ತ ಹುದ್ದೆಯಲ್ಲಿರ್ತಕ್ಕಂಥ ಈ ಸದನವನ್ನು ಮುನ್ನಡೆಸಬೇಕಾದಂಥವ್ರು, ರಾಜ್ಯವನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬೇಕಾದಂಥ ಕೆಲವು ಸದನದ ಸದಸ್ಯರುಗಳೇ, ಶಾಸಕರುಗಳೇ ಈ ರೀತಿ ವರ್ತನೆ ಮಾಡಿದ್ರೆ ಇನ್ನು ಸಾಮಾನ್ಯ ಜನರ ಪಾಡೇನು? ಯುವ ಪೀಳಿಗೆಗೆ ನೀವೇನು ಸಂದೇಶ ಹೇಳ್ತೀರಿ? ಅವರು ಮಾಡೋದು ತಪ್ಪೇನು? ಅಯ್ಯೋ ಅಂಥವರೇ ಮಾಡ್ತಾರೆ, ನಮ್ದು ಯಾವ ಲೆಕ್ಕ ಅಂತ ಅನ್ನೋ ಮಟ್ಟಕ್ಕೆ ಇವತ್ತಿನ ಜನ ಹೋಗ್ತಾರೆ. ಏಕೆಂದರೆ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥವರು, ಒಂದು ಚೌಕಟ್ಟಿನಲ್ಲಿರ್ತಕ್ಕಂಥವರು ಬಹಳ ಗಾಂಭೀರ್ಯವಾಗಿ, ಅದೇ ರೀತಿ ಘನತೆಯಾಗಿ ನಡೆದುಕೊಳ್ಬೇಕಾಗುತ್ತೆ. ನೀವು ಈ ಜನಕ್ಕೆ ಯಾವ ರೀತಿ ಸಂದೇಶ ಕೊಡ್ತಾ ಇದ್ದೀರಿ ಅಂದರೆ, ಮುಂದೊಂದು ದಿವಸ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಯ್ಯೋ ದೊಡ್ಡವರೇ ಆ ರೀತಿ ಮಾಡ್ತಾರೆ, ನಮ್ದ್ಯಾವ ಲೆಕ್ಕ? ಅದೇ ರೀತಿ ಹಲವಾರು ಜನದ ಜೀವ ಚೆಲ್ಲಾಟ ಆಡಬೇಡಿ. ಏಕೆ ಅಂತಂದರೆ, ದೊಡ್ಡವರೇ ಆ ರೀತಿ ಆಡಿದ್ರು ನಮ್ಮದೇನು ಅಂತ ಇನ್ನೊಬ್ಬ ಏನು ಮಾಡ್ತಾರೆ, ಸಣ್ಣ ಪುಟ್ಟವರು ಮಧ್ಯಮ ವರ್ಗದ ಜನದಲ್ಲಿ ಇರ್ತಕ್ಕಂಥ ಕೆಲವು ಯುವಕರುಗಳ ಮೇಲೆ ಇದು ಗಾಢವಾದ ಪರಿಣಾಮ ಮಾಡಿ ಯುವ ಜನಾಂಗದ ಪರಿಣಾಮ ಬೀರಿ ಮುಂದೆ ಯಾವ ರೀತಿ ಒಂದು ಅಪಾಯದ ಅಂಚಿಗೆ ಹೋಗುತ್ತೆ ಅಂತ ಹೇಳ್ಕೊಳ್ಳಿ. ಯಾರೂ ನಂಬುವ ಸ್ಥಿತಿಯಲ್ಲಿಲ್ಲ. ಯಾವುದೋ ಒಂದೋ ಎರಡೋ ಬೆರಳೆಣಿಕೆ ನಡೀತಿರ್ತಕ್ಕಂಥ ವಿಚಾರಗಳನ್ನ ಈ ಸದನದ ಸದಸ್ಯರುಗಳೇ ಪ್ರಸ್ತಾಪ ಮಾಡಿ ಅವ್ರ ಮೇಲೆ ಇವ್ರು ಎತ್ತಾಕೋದು, ಇವ್ರ ಮೇಲೆ ಅವ್ರು ಎತ್ತಾಕೋದು, ಅವರು ಇವನು ಸಿ ಡಿ ಮಾಡ್ತಾರೆ, ಇವರು ಅವ್ರು ಸಿ ಡಿ ಮಾಡ್ತಾರೆ ಅಂದರೆ ರಾಜಕಾರಣಿಗಳು ಹಿಂಗೆ ಆಡಿದ್ರೆ ಸಾಮಾನ್ಯ ಜನರ ಪಾಡೇನು ಸ್ವಾಮಿ? ಸಾಮಾನ್ಯ ಜನರು ಏನು ಹೇಳಬೇಕು? ನಾವು ಕಾನೂನಲ್ಲಿ ಅವ್ರನ್ನ ಶಿಕ್ಷೆ ಕೊಡೋಕ್ಕೋದ್ರೆ, ಸ್ವಾಮಿ ನಮಗೆ ಕೊಡೋರು ಅಂತ ಫಸ್ಟ್ ಅವ್ರಿಗೆ ಕೊಡಿ. ಮೊದಲು ಈ ರೀತಿ ಇದರ ಹಿಂದೆ ಇರತಕ್ಕಂಥ ಈ ರೀತಿಯ ಒಂದು ಪ್ರಬುದ್ಧ ಹೇಳಿಕೆ ಕೊಡತಕ್ಕಂಥವರು ಅವರ ಹತ್ರ ಸಾಕ್ಷಿ ಆಧಾರಗಳಿಲ್ಲ ಅಂತಂದರೆ ಅವರಿಗೆ ಕಾನೂನಿನಲ್ಲಿ ಒಂದು ಕಠಿಣವಾದ ಶಿಕ್ಷೆಗಳನ್ನು ವಿಧಿಸಬೇಕು. ಏನಪ್ಪ ಇದು? ಈ ಹನಿ ಟ್ರಾಪ್ ವಿಚಾರ ಬರೀ ರಾಜಕೀಯಕ್ಕೆ ಸೀಮಿತವಾದದ್ದಲ್ಲ. ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಕೆಲವು ರಾಜಕಾರಣಿಗಳು. ಇದರಿಂದ ಯುವ ಜನತೆಗಳು
ತಪ್ಪು ಸಂದೇಶವನ್ನು ತಪ್ಪು ದಾರಿಗೆ ಎಳೆಯೋಕ್ಕೆ ಇದು ಒಂದು ಎಡೆ ಮಾಡಿಕೊಡುತ್ತೆ ಅನ್ನೋದು ಕೆಲವರ ಆತಂಕ. ಅದರಲ್ಲೂ ನಮ್ಮ ಕೆಲವು ರಾಜಕೀಯ ವಿಶ್ಲೇಷಕರಂತೂ ಏನಪ್ಪ ನಮ್ಮ ರಾಜ್ಯ ಎತ್ತ ಸಾಗ್ತಾ ಇದೆ, ನಾವು ಯಾವುದೋ ಅಭಿವೃದ್ಧಿ ಪಥದಲ್ಲಿ ಈ ದೇಶದಲ್ಲಿ ಮಾಡಲಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಯಾವುದೋ ಸಿ ಡಿ ವಿಚಾರದಲ್ಲಿ, ಯಾವುದೋ ಹನಿ ಟ್ರಾಪ್ ವಿಚಾರದಲ್ಲಿ. ಸ್ವಾಮಿ, ನಮ್ಗೆ ಯಾವ ಹನಿ ಟ್ರಾಪು ಬೇಡ, ಸಿ ಡಿ ವಿಚಾರನೂ ಬೇಡ. ರಾಜ್ಯದ ಅಭಿವೃದ್ಧಿ ಬಗ್ಗೆ ನೀಡಿ. ರಾಜ್ಯದ ಜನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾನೆ ತುಂಬ ಸಂಕಷ್ಟದಲ್ಲಿದ್ದಾರೆ. ನಿರುದ್ಯೋಗಗಳು ತಾಂಡವಾಡ್ತಾ ಇದೆ. ಜನರಿಗೆ ಸೂಕ್ತವಾದ ಕೆಲವು ಮೂಲಭೂತ ಸೌಕರ್ಯಗಳು ದೊರೀತಾ ಇಲ್ಲ. ಇದ್ರ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡಿ ಅಂತಂದರೆ ನಿಮ್ಮ ಯಾವುದೋ ಸಿ ಡಿ ಅಂತೆ ನಿಮ್ಮ ರಾಜಕೀಯ ಉದ್ದೇಶಕ್ಕೋಗಿ ಬೇರೊಬ್ಬನ ಮೇಲೆ ಆರೋಪ ಮಾಡಿ, ಅವರು ಇವ್ರ ಮೇಲೆ ಆರೋಪ ಮಾಡಿ, ಬರೀ ಇದನ್ನೇ ನಮ್ಮ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿ ದಿನನಿತ್ಯ ಮಾಧ್ಯಮದಲ್ಲಿ ಇದೇ ಚರ್ಚೆಯಾದರೆ ಈ ದೇಶದ ಜನರ, ಈ ರಾಜ್ಯದ ಜನರಿಗೆ ಇದು ಯಾವ ರೀತಿ ಸಂದೇಶ ಕೊಡ್ತದೆ, ಅದರಲ್ಲೂ ಯುವ ಜನತೆಗೆ ಯಾವ ರೀತಿ ಸಂದೇಶ ಕೊಡ್ತದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡು ಇನ್ಮೇಲಾದ್ರೂ ಬಹಳ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು ಅಂತ ಈ ಹಲವಾರು ರಾಜಕೀಯ ವಿಶ್ಲೇಷಕರು ಹಾಗೂ ಜನತೆ ಅವರ ಮನಸ್ಸನ್ನು ಅನ್ಕೊಳ್ತಾ ಇದ್ದಾರೆ. ಏನಾರು ಇದೇ ರೀತಿ ಮುಂದುವರೆದ್ರೆ ರಾಜಕಾರಣಿಗಳು ಹಾಗೂ ರಾಜಕೀಯಕ್ಕೆ, ಅದರಲ್ಲೂ ರಾಜ್ಯ ರಾಜಕಾರಣಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕಪ್ಪು ಚುಕ್ಕೆ ಬರ್ತದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕಪ್ಪು ಚುಕ್ಕೆ ಬಂದು ನಮ್ಮ ಜನತೆ ಇದನ್ನೇ ಬಂಡವಾಳ ಮಾಡ್ಕೊಂಡು ದೊಡ್ಡವರೇ ಹಂಗಾದರೆ ನಮ್ದು ಯಾವ ಲೆಕ್ಕ ಅಂತ ತಪ್ಪು ದಾರಿಗೆ ಹಿಡಿತಾರೆ. ದಯಮಾಡಿ ಉನ್ನತ ಹುದ್ದೆಯಲ್ಲಿರೋರು ಈ ರಾಜ್ಯವನ್ನು ಯಾವ ಪಥದಲ್ಲಿ ಅಭಿವೃದ್ಧಿ ಪಥ ತೆಗೆದುಕೊಂಡು ಹೋಗಬೇಕಾದಂಥವ್ರು ಗಂಭೀರವಾಗಿ ಯೋಚನೆ ಮಾಡ್ತಾ ಇದನ್ನು ಇಲ್ಲಿಗೆ ನಿಲ್ಲಿಸಿ ರಾಜ್ಯದ ಅಭಿವೃದ್ಧಿ, ರಾಷ್ಟ್ರದ ಅಭಿವೃದ್ಧಿ ಕಡೆ ಗಮನ ಕೊಡಿ. ಯುವ ಜನತೆಗೆ ಒಳ್ಳೆಯ ಸಂದೇಶ ಕೊಡಬೇಕು. ನಿಮ್ಮ ಒಂದು ಯಾವುದೋ ರಾಜಕೀಯ ಜಿದ್ದಿಗೋಸ್ಕರ ನೀವು ಈ ರೀತಿ ಆಡೋದು, ಮಾಧ್ಯಮ ವೈಭವೀಕರಿಸೋದು, ಅದು ನಿಮ್ಮ ಮಟ್ಟದಲ್ಲಿ ನಡೆದರೆ ಅದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಒಂದು ಜನತೆಗೆ ತಪ್ಪು ಸಂದೇಶವಾಗಿ ಕೆಲವರು ತಪ್ಪು ದಾರಿ ಹಿಡಿದ್ರೂ ಅಚ್ಚರಿ ಇಲ್ಲ. ಅದರಿಂದ ದಯಮಾಡಿ ಇನ್ನು ಮುಂದಾದರೂ ಗಾಂಭೀರ್ಯವಾಗಿ ಸ್ವಲ್ಪ ಆಲೋಚನೆ ಮಾಡಿ ಸದನವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ದೇವರು ಈ ನಮ್ಮ ಕೆಲವು ರಾಜಕಾರಣಿಗಳಿಗೆ ಸದ್ಬುದ್ಧಿಯನ್ನು ನೀಡಲಿ. ಅದೇ ರೀತಿ ರಾಜಕಾರಣ, ಕರ್ನಾಟಕ ರಾಜಕಾರಣ ಅಂದರೆ ಒಂದು ವೈಭವಿತ ಹೆಸರಾಂತ ರಾಜಕಾರಣ, ಒಂದು ಪ್ರಬುದ್ಧ ರಾಜಕಾರಣ ಇತ್ತು, ಅದು ಮತ್ತೊಮ್ಮೆ ಮರುಕಳಿಸ್ಲಿ ಅಂತ ನನ್ನ ಈ ರಾಜಕೀಯ ವಿಶ್ಲೇಷಣೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಆದಮೇಲೆ ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ @ಜನತಾ ಪರಿವಾರ gmail.com ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಹೊಸ ಪ್ರಯತ್ನವನ್ನು ಈ ಯೂಟ್ಯೂಬ್ ಚಾನಲನ್ನು ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಅದೇ ರೀತಿ ನಮ್ಮ ಇನ್ನೂ ಸಹ ಒಳ್ಳೆಯ ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತೀವಿ. ಇನ್ನೂ ಹಲವಾರು ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು.